ಎಲ್ಲಿದ್ದೀರಪ್ಪ ಬಿಬಿಎಂಪಿ ಅಧಿಕಾರಿಗಳೇ ಅನ್ನೋದನ್ನ ನಾವು ಪ್ರಶ್ನೆ ಮಾಡಲೇಬೇಕಾಗಿದೆ. ಕಾರಣ ಬಿಬಿಎಂಪಿ ನಿರ್ಲಕ್ಷ್ಯಕ್ಕೆ ಮತ್ತೊಂದು ಸಾಕ್ಷ್ಯವನ್ನ ರಿಪಬ್ಲಿಕನ್ ಇವತ್ತು ತೆರೆದಿಡ್ತಾ ಇದೆ. ಆಟದ ಮೈದಾನದ ಗೇಟ್ ಬಿದ್ದು ಮಗು ಮೃತಪಟ್ಟಿದೆ. ಆದರೂ ಕುಂಭಕರ್ಣ ನಿದ್ದೆಯಿಂದ ಬಿಬಿಎಂಪಿ ಅಧಿಕಾರಿಗಳು ಮಾತ್ರ ಎಚ್ಚೆತ್ತುಕೊಂಡಿಲ್ಲ. ಮಲೇಶ್ವರಂನಲ್ಲಿದೆ ಮತ್ತೊಂದು ಕಬ್ಬಿಣದ ಬೇಲಿ. ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಮುಂದೆನೇ ಈ ಬೇಲಿ ಕಾಣೋದಕ್ಕೆ ಸಿಗುತ್ತೆ. ಬಲಿಗಾಗಿ ಕಾಯ್ತಾ ಇದೆ ಖತರ್ನಾಕ್ ಕಬ್ಬಿಣದ ಬೇಲಿ. ಬೀಳುವ ಹಂತ ತಲುಪಿದ್ರೂ ಕೂಡ ಬಿಬಿಎಂಪಿ ಇತ್ತ ಕಣ್ಣಾಯಿಸಿ ಕೂಡ ನೋಡಿಲ್ಲ. ನಿಮಗೆಲ್ಲ ನೆನಪಿರಬಹುದು, ಸಿಲಿಕಾನ್ ಸಿಟಿಯಲ್ಲಿ ಅದು ಕೂಡ ಇದೇ ರೀತಿ ಆಟದ ಮೈದಾನಕ್ಕೆ ಆಟ ಆಡೋದಕ್ಕೆ ಹೋದಂತಹ ಮಗು ಮೇಲೆ ಈ ರೀತಿ ಕಬ್ಬಿಣದ ರಾಡ್ ಬಿದ್ದು ಮೃತಪಟ್ಟಿತ್ತು ಆ ಮಗು. ಇನ್ನೆಷ್ಟು ಅವಘಡಗಳು ಅಥವಾ ಎಷ್ಟು ಅಮಾಯಕ ಜೀವ ಬಲಿಯಾಗಬೇಕು ಪಾಲಿಕೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಅನ್ನೋದು ನಮ್ಮ ಪ್ರಶ್ನೆ. ದೃಶ್ಯ ನೋಡ್ತಾ ಇದ್ದೀರಿ, ಮಲೇಶ್ವರಂ ಹೆಚ್ಚು ಫೇಮಸ್ ಆಗಿರುವ ಜಾಗ. ಈ ಆಟದ ಮೈದಾನಕ್ಕೆ ಪ್ರತಿನಿತ್ಯ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಮಕ್ಕಳು ಬರ್ತಾರೆ ಆಟ ಆಡೋದಕ್ಕೆ ಅಂತ. ಏನಾದರೂ ಅನಾಹುತ ಆದರೆ, ಹೆಚ್ಚು ಕಡಿಮೆ ಆದರೆ ಯಾರು ಜವಾಬ್ದಾರರು ಅನ್ನೋದು ಪ್ರಶ್ನೆ. ಸದ್ಯ ಅಲ್ಲಿನ ಅವ್ಯವಸ್ಥೆ ಹೇಗಿದೆ, ಪಾಲಿಕೆಯ ನಿರ್ಲಕ್ಷ್ಯ ಎಷ್ಟರ ಮಟ್ಟಿಗಿದೆ, ಆ ಕುರಿತು ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ನೋಡ್ಕೊಂಡು ಬರೋಣ. ಮಲ್ಲೇಶ್ವರಂನ ಆಟದ ಮೈದಾನದ ಗೇಟ್ ಬಿದ್ದು ಮಗು ಸಾವನ್ನಪ್ಪಿದ್ರು ಬಿಬಿಎಂಪಿ ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ. ನಾ ಪ್ರೆಸೆಂಟಿಗ ಮಲ್ಲೇಶ್ವರಂನ 18 ಕ್ರಾಸಲ್ಲಿ ಇದ್ದೇನೆ. ಈ ಒಂದು ಭಾಗದಲ್ಲಿ ನೋಡ್ತಿರ್ಬೋದು, ಈ ಒಂದು ಆಟದ ಮೈದಾನದ ಗ್ರಿಲ್ ಎಲ್ಲವೂ ಮುರಿದು ಹೋಗಿದೆ. ಇಲ್ಲಿ ನೋಡಿ ಯಾವ ರೀತಿ ಕಟ್ಟಾಗಿದೆ, ತೋರಿಸ್ತೀನಿ. ಎಲ್ಲವೂ ನೋಡಿ ಯಾವ ರೀತಿ ಅಳ್ಳಾಡ್ತಿದ್ದೀಗ. ಬಿದ್ದರೆ ಪಕ್ಕ ಜೀವ ಹೋಗ್ಬೋದು. ಯಾಕಂದರೆ ಸಾಕಷ್ಟು ಜನ ಇಲ್ಲಿ ಮಕ್ಕಳು ಆಟ ಆಡ್ತಾರೆ, ಇಲ್ಲಿ ಬಂದು ಕುಳಿತುಕೊಳ್ತಾರೆ. ಏನಾದರೂ ಅನಾಹುತ ಆದರೆ ಯಾರು ಜವಾಬ್ದಾರಿ? ಯಾಕಂದರೆ ಪದೇ ಪದೇ ಪಾರ್ಕ್ ಮೇಂಟೈನ್ ಮಾಡುವಲ್ಲಿ ಬಿಬಿಎಂಪಿ ವಿಫಲವಾಗ್ತಿದೆ. ಕೋಟಿಗಟ್ಟಲೆ ಪಾರ್ಕ್ ಮೇಂಟೈನ್ಗೆ ಬಿಬಿಎಂಪಿ ಖರ್ಚು ಮಾಡ್ತಿದೆ. ನೋಡಿ ಇಲ್ಲಿ ಯಾವ ರೀತಿಯಾಗಿ ಇದು ಕಟ್ಟಾಗಿದೆ ಎಂಬುದು ಎಲ್ಲ ಅಳ್ಳಾಡುತ್ತೆ. ಇದು ಫುಲ್ಲು ಉದ್ದಕ್ಕೆ ನೋಡಿ, ಇದು ಎಲ್ಲವೂ ಹಾಳಾಗಿದೆ. ತುಂಬ ಜಂಗ್ ಬಂದು ಹೋಗಿದೆ. ಈ ಒಂದು ಭಾಗದಲ್ಲಿ ನೋಡಿದ್ವಿ ಎಲ್ಲವೂ ಹಾಳಾಗಿದೆ. ಹೀಗಾಗಿ ಈ ಒಂದು ಭಾಗದ ಆಟ ಆಡುವ ಇಲ್ಲಿನ ಯುವಕರು ಸಹ ಇಲ್ಲಿ ಒಂದು ಕಡೆ ಭಯದ ವಾತಾವರಣ ಮೂಡಿದೆ. ಏನಾದರೂ ಈ ಒಂದು ಗೇಟು ಅವ್ರ ಮೈ ಮೇಲೆ ಬಿದ್ದರೆ ಜೀವ ಹೋಗ್ಬೋದು, ಕೈ ಕಾಲು ಮುರಿದುಕೊಳ್ಳಬಹುದು, ತುಂಬ ಡ್ಯಾಮೇಜ್ ಆಗ್ಬೋದು. ನೋಡಿ ಇಲ್ಲಿ ಮಕ್ಕಳು ಸಹ ಆಟ ಆಡ್ತಾರೆ, ಕ್ರಿಕೆಟ್ ಆಡ್ತಾರೆ, ಎಲ್ಲವೂ ಇಲ್ಲಿ ಆ್ಯಕ್ಟಿವಿಟೀಸ್ ನಡೆಯುತ್ತೆ. ಬಟ್ ಇಲ್ಲೆಲ್ಲ ಮಕ್ಕಳೆಲ್ಲ ಕುಂದಿರ್ತಾರೆ. ನೋಡಿ ಇಲ್ಲಿ ಸಹ ಏನು ಸಾಕಷ್ಟು ಜನ ಓಡಾಡ್ತಾರೆ. ಪಕ್ಕದಲ್ಲಿ ಕಾಲೇಜ್ ಬೇರೆ, ವಿದ್ಯಾರ್ಥಿಗಳು ಬಂದು ಇಲ್ಲೇ ಸಹ ಏನು ಕುಳಿತುಕೊಳ್ತಾರೆ, ಇಲ್ಲೇ ಊಟ ಮಾಡ್ತಾರೆ ಪಾರ್ಕ್ ಅಂತ. ಬಟ್ ಏನಾದರೂ ಆಯ್ತಂದ್ರೆ ಯಾರ್ದು ಜವಾಬ್ದಾರಿ? ಹೀಗಾಗಿ ಏನಾದರೂ ಅನಾಹುತ ಆಗೋದು ಮುಂಚೆ ಬಿಬಿಎಂಪಿ ಅಧಿಕಾರಿ ಎಚ್ಚೆತ್ತುಕೊಳ್ಬೇಕು. ಈ ಒಂದು ಗ್ರಿಲ್ಲನ್ನು ಸರಿಪಡಿಸಬೇಕಂತಲೇ ಒಂದು ಕಡೆ ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಬಿ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಎಲ್ಲಿದ್ದೀರಪ್ಪ ಬಿಬಿಎಂಪಿ ಅಧಿಕಾರಿಗಳೇ ಅನ್ನೋದನ್ನ ನಾವು ಪ್ರಶ್ನೆ ಮಾಡಲೇಬೇಕಾಗಿದೆ. ಕಾರಣ ಬಿಬಿಎಂಪಿ ನಿರ್ಲಕ್ಷ್ಯಕ್ಕೆ ಮತ್ತೊಂದು ಸಾಕ್ಷ್ಯವನ್ನ ರಿಪಬ್ಲಿಕನ್ ಇವತ್ತು ತೆರೆದಿಡ್ತಾ ಇದೆ. ಆಟದ ಮೈದಾನದ ಗೇಟ್ ಬಿದ್ದು ಮಗು ಮೃತಪಟ್ಟಿದೆ. ಆದರೂ ಕುಂಭಕರ್ಣ ನಿದ್ದೆಯಿಂದ ಬಿಬಿಎಂಪಿ ಅಧಿಕಾರಿಗಳು ಮಾತ್ರ ಎಚ್ಚೆತ್ತುಕೊಂಡಿಲ್ಲ. ಮಲೇಶ್ವರಂನಲ್ಲಿದೆ ಮತ್ತೊಂದು ಕಬ್ಬಿಣದ ಬೇಲಿ. ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಮುಂದೆನೇ ಈ ಬೇಲಿ ಕಾಣೋದಕ್ಕೆ ಸಿಗುತ್ತೆ. ಬಲಿಗಾಗಿ ಕಾಯ್ತಾ ಇದೆ ಖತರ್ನಾಕ್ ಕಬ್ಬಿಣದ ಬೇಲಿ. ಬೀಳುವ ಹಂತ ತಲುಪಿದ್ರೂ ಕೂಡ ಬಿಬಿಎಂಪಿ ಇತ್ತ ಕಣ್ಣಾಯಿಸಿ ಕೂಡ ನೋಡಿಲ್ಲ. ನಿಮಗೆಲ್ಲ ನೆನಪಿರಬಹುದು, ಸಿಲಿಕಾನ್ ಸಿಟಿಯಲ್ಲಿ ಅದು ಕೂಡ ಇದೇ ರೀತಿ ಆಟದ ಮೈದಾನಕ್ಕೆ ಆಟ ಆಡೋದಕ್ಕೆ ಹೋದಂತಹ ಮಗು ಮೇಲೆ ಈ ರೀತಿ ಕಬ್ಬಿಣದ ರಾಡ್ ಬಿದ್ದು ಮೃತಪಟ್ಟಿತ್ತು ಆ ಮಗು. ಇನ್ನೆಷ್ಟು ಅವಘಡಗಳು ಅಥವಾ ಎಷ್ಟು ಅಮಾಯಕ ಜೀವ ಬಲಿಯಾಗಬೇಕು ಪಾಲಿಕೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಅನ್ನೋದು ನಮ್ಮ ಪ್ರಶ್ನೆ. ದೃಶ್ಯ ನೋಡ್ತಾ ಇದ್ದೀರಿ, ಮಲೇಶ್ವರಂ ಹೆಚ್ಚು ಫೇಮಸ್ ಆಗಿರುವ ಜಾಗ. ಈ ಆಟದ ಮೈದಾನಕ್ಕೆ ಪ್ರತಿನಿತ್ಯ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಮಕ್ಕಳು ಬರ್ತಾರೆ ಆಟ ಆಡೋದಕ್ಕೆ ಅಂತ. ಏನಾದರೂ ಅನಾಹುತ ಆದರೆ, ಹೆಚ್ಚು ಕಡಿಮೆ ಆದರೆ ಯಾರು ಜವಾಬ್ದಾರರು ಅನ್ನೋದು ಪ್ರಶ್ನೆ. ಸದ್ಯ ಅಲ್ಲಿನ ಅವ್ಯವಸ್ಥೆ ಹೇಗಿದೆ, ಪಾಲಿಕೆಯ ನಿರ್ಲಕ್ಷ್ಯ ಎಷ್ಟರ ಮಟ್ಟಿಗಿದೆ, ಆ ಕುರಿತು ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ನೋಡ್ಕೊಂಡು ಬರೋಣ. ಮಲ್ಲೇಶ್ವರಂನ ಆಟದ ಮೈದಾನದ ಗೇಟ್ ಬಿದ್ದು ಮಗು ಸಾವನ್ನಪ್ಪಿದ್ರು ಬಿಬಿಎಂಪಿ ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ. ನಾ ಪ್ರೆಸೆಂಟಿಗ ಮಲ್ಲೇಶ್ವರಂನ 18 ಕ್ರಾಸಲ್ಲಿ ಇದ್ದೇನೆ. ಈ ಒಂದು ಭಾಗದಲ್ಲಿ ನೋಡ್ತಿರ್ಬೋದು, ಈ ಒಂದು ಆಟದ ಮೈದಾನದ ಗ್ರಿಲ್ ಎಲ್ಲವೂ ಮುರಿದು ಹೋಗಿದೆ. ಇಲ್ಲಿ ನೋಡಿ ಯಾವ ರೀತಿ ಕಟ್ಟಾಗಿದೆ, ತೋರಿಸ್ತೀನಿ. ಎಲ್ಲವೂ ನೋಡಿ ಯಾವ ರೀತಿ ಅಳ್ಳಾಡ್ತಿದ್ದೀಗ. ಬಿದ್ದರೆ ಪಕ್ಕ ಜೀವ ಹೋಗ್ಬೋದು. ಯಾಕಂದರೆ ಸಾಕಷ್ಟು ಜನ ಇಲ್ಲಿ ಮಕ್ಕಳು ಆಟ ಆಡ್ತಾರೆ, ಇಲ್ಲಿ ಬಂದು ಕುಳಿತುಕೊಳ್ತಾರೆ. ಏನಾದರೂ ಅನಾಹುತ ಆದರೆ ಯಾರು ಜವಾಬ್ದಾರಿ? ಯಾಕಂದರೆ ಪದೇ ಪದೇ ಪಾರ್ಕ್ ಮೇಂಟೈನ್ ಮಾಡುವಲ್ಲಿ ಬಿಬಿಎಂಪಿ ವಿಫಲವಾಗ್ತಿದೆ. ಕೋಟಿಗಟ್ಟಲೆ ಪಾರ್ಕ್ ಮೇಂಟೈನ್ಗೆ ಬಿಬಿಎಂಪಿ ಖರ್ಚು ಮಾಡ್ತಿದೆ. ನೋಡಿ ಇಲ್ಲಿ ಯಾವ ರೀತಿಯಾಗಿ ಇದು ಕಟ್ಟಾಗಿದೆ ಎಂಬುದು ಎಲ್ಲ ಅಳ್ಳಾಡುತ್ತೆ. ಇದು ಫುಲ್ಲು ಉದ್ದಕ್ಕೆ ನೋಡಿ, ಇದು ಎಲ್ಲವೂ ಹಾಳಾಗಿದೆ. ತುಂಬ ಜಂಗ್ ಬಂದು ಹೋಗಿದೆ. ಈ ಒಂದು ಭಾಗದಲ್ಲಿ ನೋಡಿದ್ವಿ ಎಲ್ಲವೂ ಹಾಳಾಗಿದೆ. ಹೀಗಾಗಿ ಈ ಒಂದು ಭಾಗದ ಆಟ ಆಡುವ ಇಲ್ಲಿನ ಯುವಕರು ಸಹ ಇಲ್ಲಿ ಒಂದು ಕಡೆ ಭಯದ ವಾತಾವರಣ ಮೂಡಿದೆ. ಏನಾದರೂ ಈ ಒಂದು
ಗೇಟ್ ಅವ್ರ ಮೈ ಮೇಲೆ ಬಿದ್ದರೆ ಜೀವ ಹೋಗ್ಬೋದು, ಕೈ ಕಾಲು ಮುರಿದುಕೊಳ್ಳಬಹುದು, ತುಂಬ ಡ್ಯಾಮೇಜ್ ಆಗ್ಬೋದು. ನೋಡಿ ಇಲ್ಲಿ ಮಕ್ಕಳು ಸಹ ಆಟ ಆಡ್ತಾರೆ, ಕ್ರಿಕೆಟ್ ಆಡ್ತಾರೆ, ಎಲ್ಲವೂ ಇಲ್ಲಿ ಆ್ಯಕ್ಟಿವಿಟೀಸ್ ನಡೆಯುತ್ತೆ. ಬಟ್ ಇಲ್ಲೆಲ್ಲ ಮಕ್ಕಳು ಎಲ್ಲ ಕುಂದಿರ್ತಾರೆ. ನೋಡಿ ಇಲ್ಲಿ ಸಹ ಏನು ಸಾಕಷ್ಟು ಜನ ಓಡಾಡ್ತಾರೆ. ಪಕ್ಕದಲ್ಲಿ ಕಾಲೇಜ್ ಬೇರೆ, ವಿದ್ಯಾರ್ಥಿಗಳು ಬಂದು ಇಲ್ಲೇ ಸಹ ಏನು ಕುಳಿತುಕೊಳ್ತಾರೆ, ಇಲ್ಲೇ ಊಟ ಮಾಡ್ತಾರೆ ಪಾರ್ಕ್ ಅಂತ. ಬಟ್ ಏನಾದರೂ ಆಯ್ತಂದ್ರೆ ಯಾರ್ದು ಜವಾಬ್ದಾರಿ? ಹೀಗಾಗಿ ಏನಾದರೂ ಅನಾಹುತ ಆಗೋದು ಮುಂಚೆ BBMP ಅಧಿಕಾರಿ ಎಚ್ಚೆತ್ತುಕೊಳ್ಬೇಕು. ಈ ಒಂದು ಗ್ರಿಲ್ಲನ್ನು ಸರಿಪಡಿಸಬೇಕಂತಲೇ ಒಂದು ಕಡೆ ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಬಿ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಎಲ್ಲಿದ್ದೀರಪ್ಪ BBMP ಅಧಿಕಾರಿಗಳೇ ಅನ್ನೋದನ್ನ ನಾವು ಪ್ರಶ್ನೆ ಮಾಡಲೇಬೇಕಾಗಿದೆ. ಕಾರಣ BBMP ನಿರ್ಲಕ್ಷ್ಯಕ್ಕೆ ಮತ್ತೊಂದು ಸಾಕ್ಷ್ಯವನ್ನ ರಿಪಬ್ಲಿಕ್ ಕನ್ನಡ ಇವತ್ತು ತೆರೆದಿಡ್ತಾ ಇದೆ. ಆಟದ ಮೈದಾನದ ಗೇಟ್ ಬಿದ್ದು ಮಗು ಮೃತಪಟ್ಟಿದೆ. ಆದರೂ ಕುಂಭಕರ್ಣ ನಿದ್ದೆಯಿಂದ BBMP ಅಧಿಕಾರಿಗಳು ಮಾತ್ರ ಎಚ್ಚೆತ್ತುಕೊಂಡಿಲ್ಲ. ಮಲೇಶ್ವರಂನಲ್ಲಿದೆ ಮತ್ತೊಂದು ಕಬ್ಬಿಣದ ಬೇಲಿ. ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಮುಂದೆನೇ ಈ ಬೇಲಿ ಕಾಣೋದಕ್ಕೆ ಸಿಗುತ್ತೆ. ಬಲಿಗಾಗಿ ಕಾಯ್ತಾ ಇದೆ ಖತರ್ನಾಕ್ ಕಬ್ಬಿಣದ ಬೇಲಿ. ಬೀಳುವ ಹಂತ ತಲುಪಿದ್ರೂ ಕೂಡ BBMP ಇತ್ತ ಕಣ್ಣಾಯಿಸಿ ಕೂಡ ನೋಡಿಲ್ಲ. ನಿಮಗೆಲ್ಲ ನೆನಪಿರಬಹುದು, ಸಿಲಿಕಾನ್ ಸಿಟಿಯಲ್ಲಿ ಅದು ಕೂಡ ಇದೇ ರೀತಿ ಆಟದ ಮೈದಾನಕ್ಕೆ ಆಟ ಆಡೋದಕ್ಕೆ ಹೋದಂತಹ ಮಗು ಮೇಲೆ ಈ ರೀತಿ ಕಬ್ಬಿಣದ ರಾಡ್ ಬಿದ್ದು ಮೃತಪಟ್ಟಿತ್ತು ಆ ಮಗು. ಇನ್ನೆಷ್ಟು ಅವಘಡಗಳು ಅಥವಾ ಎಷ್ಟು ಅಮಾಯಕ ಜೀವ ಬಲಿಯಾಗಬೇಕು ಪಾಲಿಕೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಅನ್ನೋದು ನಮ್ಮ ಪ್ರಶ್ನೆ. ದೃಶ್ಯ ನೋಡ್ತಾ ಇದ್ದೀರಿ, ಮಲೇಶ್ವರಂ ಹೆಚ್ಚು ಫೇಮಸ್ ಆಗಿರುವ ಜಾಗ. ಈ ಆಟದ ಮೈದಾನಕ್ಕೆ ಪ್ರತಿನಿತ್ಯ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಮಕ್ಕಳು ಬರ್ತಾರೆ ಆಟ ಆಡೋದಕ್ಕೆ ಅಂತ. ಏನಾದರೂ ಅನಾಹುತ ಆದರೆ, ಹೆಚ್ಚು ಕಡಿಮೆ ಆದರೆ ಯಾರು ಜವಾಬ್ದಾರರು ಅನ್ನೋದು ಪ್ರಶ್ನೆ. ಸದ್ಯ ಅಲ್ಲಿನ ಅವ್ಯವಸ್ಥೆ ಹೇಗಿದೆ, ಪಾಲಿಕೆಯ ನಿರ್ಲಕ್ಷ್ಯ ಎಷ್ಟರ ಮಟ್ಟಿಗಿದೆ, ಆ ಕುರಿತು ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಡು ಬರೋಣ. ಮಲ್ಲೇಶ್ವರಂನ ಆಟದ ಮೈದಾನದ ಗೇಟ್ ಬಿದ್ದು ಮಗು ಸಾವನ್ನಪ್ಪಿದ್ರು. BBMP ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ. ನಾ ಪ್ರೆಸೆಂಟಿಗ ಮಲ್ಲೇಶ್ವರಂನ 18 ಕ್ರಾಸಲ್ಲಿದ್ದೇನೆ. ಈ ಒಂದು ಭಾಗದಲ್ಲಿ ನೋಡ್ತಿರ್ಬೋದು, ಈ ಒಂದು ಆಟದ ಮೈದಾನದ ಗ್ರಿಲ್ ಎಲ್ಲವೂ ಮುರಿದು ಹೋಗಿದೆ. ಇಲ್ಲಿ ನೋಡಿ ಯಾವ ರೀತಿ ಕಟ್ಟಾಗಿದೆ, ತೋರಿಸ್ತೀನಿ. ಎಲ್ಲವೂ ನೋಡಿ ಯಾವ ರೀತಿ ಅಳ್ಳಾಡ್ತಿದ್ದೀಗ. ಬಿದ್ದರೆ ಪಕ್ಕ ಜೀವ ಹೋಗ್ಬೋದು. ಯಾಕಂದರೆ ಸಾಕಷ್ಟು ಜನ ಇಲ್ಲಿ ಮಕ್ಕಳು ಆಟ ಆಡ್ತಾರೆ, ಇಲ್ಲಿ ಬಂದು ಕುಳಿತುಕೊಳ್ತಾರೆ. ಏನಾದರೂ ಅನಾಹುತ ಆದರೆ ಯಾರು ಜವಾಬ್ದಾರಿ? ಯಾಕಂದರೆ ಪದೇ ಪದೇ ಪಾರ್ಕ್ ಮೇಂಟೈನ್ ಮಾಡುವಲ್ಲಿ BBMP ವಿಫಲವಾಗ್ತಿದೆ. ಕೋಟಿಗಟ್ಟಲೆ ಪಾರ್ಕ್ ಮೇಂಟೈನ್ಗೆ BBMP ಖರ್ಚು ಮಾಡ್ತಿದೆ. ನೋಡಿ ಇಲ್ಲಿ ಯಾವ ರೀತಿಯಾಗಿ ಇದು ಕಟ್ಟಾಗಿದೆ ಎಂಬುದು ಎಲ್ಲ ಅಳ್ಳಾಡುತ್ತೆ. ಇದು ಫುಲ್ಲು ಉದ್ದಕ್ಕೆ ನೋಡಿ, ಇದು ಎಲ್ಲವೂ ಹಾಳಾಗಿದೆ, ತುಂಬ ಜಂಗ್ ಬಂದು ಹೋಗಿದೆ. ಈ ಒಂದು ಭಾಗದಲ್ಲಿ ನೋಡಿದ್ರಿ ಎಲ್ಲವೂ ಹಾಳಾಗಿದೆ. ಹೀಗಾಗಿ ಈ ಒಂದು ಭಾಗದ ಆಟ ಆಡುವ ಇಲ್ಲಿನ ಯುವಕರು ಸಹ ಇಲ್ಲಿ ಒಂದು ಕಡೆ ಭಯದ ವಾತಾವರಣ ಮೂಡಿದೆ. ಏನಾದರೂ ಈ ಒಂದು ಗೇಟ್ ಅವ್ರ ಮೈ ಮೇಲೆ ಬಿದ್ದರೆ ಜೀವ ಹೋಗ್ಬೋದು, ಕೈ ಕಾಲು ಮುರಿದುಕೊಳ್ಳಬಹುದು, ತುಂಬ ಡ್ಯಾಮೇಜ್ ಆಗ್ಬೋದು. ನೋಡಿ ಇಲ್ಲಿ ಮಕ್ಕಳು ಸಹ ಆಟ ಆಡ್ತಾರೆ, ಕ್ರಿಕೆಟ್ ಆಡ್ತಾರೆ, ಎಲ್ಲವೂ ಇಲ್ಲಿ ಆ್ಯಕ್ಟಿವಿಟೀಸ್ ನಡೆಯುತ್ತೆ. ಬಟ್ ಇಲ್ಲೆಲ್ಲ ಮಕ್ಕಳು ಎಲ್ಲ ಕುಂದಿರ್ತಾರೆ. ನೋಡಿ ಇಲ್ಲಿ ಸಹ ಏನು ಸಾಕಷ್ಟು ಜನ ಓಡಾಡ್ತಾರೆ. ಪಕ್ಕದಲ್ಲಿ ಕಾಲೇಜ್ ಬೇರೆ, ವಿದ್ಯಾರ್ಥಿಗಳು ಬಂದು ಇಲ್ಲೇ ಸಹ ಏನು ಕುಳಿತುಕೊಳ್ತಾರೆ, ಇಲ್ಲೇ ಊಟ ಮಾಡ್ತಾರೆ ಪಾರ್ಕ್ ಅಂತ. ಬಟ್ ಏನಾದರೂ ಆಯ್ತಂದ್ರೆ ಯಾರ್ದು ಜವಾಬ್ದಾರಿ? ಹೀಗಾಗಿ ಏನಾದರೂ ಅನಾಹುತ ಆಗೋದು ಮುಂಚೆ BBMP ಅಧಿಕಾರಿ ಎಚ್ಚೆತ್ತುಕೊಳ್ಬೇಕು. ಈ ಒಂದು ಗ್ರಿಲ್ಲನ್ನು ಸರಿಪಡಿಸಬೇಕಂತಲೇ ಒಂದು ಕಡೆ ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಬಿ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.